ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ನಾನು ಆಲ್ರೆಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ 27th ಮೇ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ ಇಂದ ಕೂಡ ಪಡಿಬಹುದು, ಅಥವಾ ಅದರ ಲಿಂಕ್ ನಾನು ಈ ಮೇಲಿನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು 27th ಮೇ ವೀಕ್ಲಿ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸೆಲ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಮೊದಲನೇದಾಗಿ ಮಿಡ್ ಕ್ಯಾಪ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಶುಕ್ರವಾರ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಸೈಡ್ ವೇಸ್ ನೆಗೆಟಿವ್ ಅಲ್ಲಿ ಇದ್ದಿತ್ತು, ಅಲ್ಲಿಂದ ಒಂದು ಒಳ್ಳೆ ರಿಕವರಿ ಬಂತು. ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇಂಟ್ರಾಡೇ ನಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಒಂದು ಒಳ್ಳೆ ಅಪ್ ಬಂದಿತ್ತು. ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಆಫ್ಟರ್ 2 PM ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಆ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ಕೈಂಡ್ ಆಫ್ ಕ್ಯಾಂಡಲ್ಸ್ ನ ಮಾಡಿ ಎಂಡ್ ಆಫ್ ದ ಡೇ 11,458 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ಸೋಮವಾರದ ವೀಕ್ಲಿ ಎಕ್ಸ್ಪೈರಿ ನಲ್ಲಿ 11,500 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ, ಹಾಗೂ 11,400 ಹತ್ರ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿಂದ ನಾವು ಅನದರ್ 20 ಪಾಯಿಂಟ್ಸ್ ಅಂತ ತಗೊಂಡ್ರೆ ಕೂಡ 11,520 ಹಾಗೂ ಕೆಳಗಡೆ 11,380 ಈ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಲೆವೆಲ್ಸ್ ಮಧ್ಯದಲ್ಲಿ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ ಮಿಡ್ ಕ್ಯಾಪ್ ನಿಫ್ಟಿಗೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ 11,520 ಮೇಲೆ ಹೋದ್ರೆ ಇಲ್ಲಿಂದ ಶಾರ್ಟ್ ಕವರಿಂಗ್ ಹಾಗೂ ಒಳ್ಳೆ ಅಪ್ ಬರುತ್ತೆ. ಅಲ್ಲಿಂದ ಅನದರ್ 80 to 100 ಪಾಯಿಂಟ್ಸ್ ಅಂದ್ರೆ ಕೂಡ 11,600 ವರೆಗೂ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಲೆವೆಲ್ಸ್ ನ ನೋಡಬಹುದು. ಸೊ 11,520 ಮೇಲೆ ನಾವು ಬುಲ್ಲಿಶ್ ಆಗಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಕೆಳಗಡೆ ಸಪೋರ್ಟ್ 11,400 380 ಹತ್ರ ಬರ್ತಾ ಇದೆ. ಸೊ ಈ ಲೆವೆಲ್ ಗೆ ಏನಾದ್ರು ಶಾರ್ಪ್ ಕರೆಕ್ಷನ್ ಬಂದು ನಿಯರ್ 11,400 ಹತ್ರ ಸ್ವಲ್ಪ ಸಸ್ಟೈನ್ ಆಗಿ ರಿವರ್ಸ್ ಕಾಡ್ತಾ ಇದ್ರೆ ಈ ಲೆವೆಲ್ ಇಂದ ಸಿ ಪೊಸಿಷನ್ಸ್ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ 11,600 ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರಿ ಕೂಡ ನೋಡೋ ಚಾನ್ಸಸ್ ಇದೆ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ 11,380 ಕೆಳಗಡೆ ಹೋದ್ರೆ ಕೂಡ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಈ ಲೆವೆಲ್ ಇಂದ ರಿಕವರಿ ಆಗಿ ಅಗೇನ್ 400 ಮೇಲೆ ಬಂದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಸೋಮವಾರ ದಿನ ಪುಟ್ಟು ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ನಾವು ಬ್ಯಾಂಕ್ ಎಕ್ಸ್ ಲೆವೆಲ್ಸ್ ನ ನೋಡೋಣ. ಸೊ ನಾವು ಈಗ ಬ್ಯಾಂಕ್ ಎಕ್ಸ್ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಬ್ಯಾಂಕ್ ಎಕ್ಸ್ ಮೂವ್ಮೆಂಟಮ್ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ನ ಫಾಲೋ ಮಾಡುತ್ತೆ. ಸೊ ಬ್ಯಾಂಕ್ ಎಕ್ಸ್ ಕ್ಲೋಸಿಂಗ್ ಈಗ 55,918 ಹತ್ರ ಬಂದಿದೆ. ಸೊ ಬ್ಯಾಂಕ್ ಎಕ್ಸ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರು ಡೇ ಹೈನ ಶುಕ್ರವಾರದ ಹೈ ಅದು 56,100 ಹತ್ರ ಬರ್ತಾ ಇದೆ. ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಶಾರ್ಟ್ ಕವರಿಂಗ್ ಶುರು ಆಗುತ್ತೆ. ಸೊ ಆ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನಲ್ಲಿ 500 ಪಾಯಿಂಟ್ಸ್ ಮೂವ್ಮೆಂಟ್ ಸಿಕ್ಕರೆ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ 600 ಪಾಯಿಂಟ್ಸ್ ವರೆಗೆ ಮೂವ್ಮೆಂಟಮ್ ನ ನೋಡಬಹುದಾಗಿದೆ. ಸೊ ಆ ಮೂವ್ಮೆಂಟಮ್ ಅಲ್ಲಿ ಬ್ಯಾಂಕ್ ಎಕ್ಸ್ 56,700 ವರೆಗೂ ಬರಬಹುದು, ಹಾಗೂ ಇದ್ರ ಮೇಲೆನೆ ಆಫ್ಟರ್ 11 AM ಟ್ರೇಡ್ ಆಗ್ತಾ ಇದ್ರೆ ಇನ್ನಷ್ಟು ಅಪ್ ಬರೋ ಚಾನ್ಸಸ್ ಇರುತ್ತೆ. ಮೇಲೆ 57,000 ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ಎಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ ಇಲ್ಲಿ ಏನಾದ್ರು ಅಗ್ಗೆ ನಾನು ಮಿಡ್ ಕ್ಯಾಪ್ ನಿಫ್ಟಿ ರೀತಿನೇ ಹೇಳೋದಾದ್ರೆ ಶಾರ್ಪ್ ಕರೆಕ್ಷನ್ ಬಂದು ಇದು ಏನಾದ್ರು ನಮ್ಗೆ 10 ಡೇ ಮೂವಿಂಗ್ ಆವರೇಜ್ ಅದು ನಮ್ಗೆ 55,400 ಲೆವೆಲ್ ಅಲ್ಲಿ ಸಿಗುತ್ತೆ. ಸೊ ಈ ಲೆವೆಲ್ ಹತ್ರ ಬಂದ್ರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೋಬಹುದು. ಅದೇ ಏನಾದ್ರು ನಿಧಾನವಾಗಿ ಡ್ರ್ಯಾಗ್ ಆಗ್ತಾ 1 o'clock ಆ ಸಮಯದಲ್ಲಿ ಬಂದ್ರೆ ಕಡಿಮೆ ಕ್ವಾಂಟಿಟಿ ನಲ್ಲಿ ನಾವು ರಿವರ್ಸಲ್ ಸಿ ಪೊಸಿಷನ್ಸ್ ನ ತಗೋಬಹುದು. ಅದೇ ಏನಾದ್ರು ಶಾರ್ಪ್ ಕರೆಕ್ಷನ್ ಅಂತ ಬಂದ್ರೆ 55,400 ಆಗಿರ್ಬೋದು, ಇಲ್ಲ 500 ಅಂತಾನೆ ತಗೊಳ್ಳೋಣ. ಸೊ ಶಾರ್ಪ್ ಕರೆಕ್ಷನ್ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಯಾವಾಗ 150 ಪಾಯಿಂಟ್ಸ್ ರಿವರ್ಸಲ್ ಕಾಣಿಸುತ್ತೆ ಆ 150 ಪಾಯಿಂಟ್ಸ್ ಲೋವರ್ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 56,000 ಮೊದಲನೇ ಟಾರ್ಗೆಟ್ ಆಗುತ್ತೆ. ಅದಾದ್ಮೇಲೆ 56,700 ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಇನ್ನು ಮಾರ್ಕೆಟ್ ಅಲ್ಲಿ ತುಂಬಾ ಪಾಸಿಟಿವಿಟಿ ಹೆಚ್ಚಾದ್ರೆ ಟುವರ್ಡ್ಸ್ 57,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ಎಕ್ಸ್ ಅಲ್ಲಿ ಏನಾದ್ರು ಕರೆಕ್ಷನ್ ಅಂತ ಬಂದ್ರೆ ಲೋವರ್ ಲೆವೆಲ್ ಅಲ್ಲಿ 55,400 ಅಥವಾ 500 ಲೆವೆಲ್ ಇಂದ ಕಾಲ್ ಪೊಸಿಷನ್ ತಗೋಬಹುದು. ಇಲ್ಲಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ 56,100 ಮೇಲೆ ಹೋದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ನ ಬ್ಯಾಂಕ್ ಎಕ್ಸ್ ಅಲ್ಲಿ ಟ್ರೈ ಮಾಡಬಹುದು. ಪುಟ್ಟು ಪೊಸಿಷನ್ಸ್ ನ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಆಗ್ಲಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಆಗ್ಲಿ ಅಥವಾ ಬ್ಯಾಂಕ್ ನಿಫ್ಟಿ ನಲ್ಲಿ ಆಗ್ಲಿ ಟ್ರೈ ಮಾಡಲ್ಲ.
ಓನ್ಲಿ ನಿಫ್ಟಿನಲ್ಲಿ ಮಾತ್ರನೇ ನಾವು ಪುಟ್ ಪೊಸಿಷನ್ಸ್ ಲೆವೆಲ್ ನ ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದನ್ನ ಬಿಟ್ರೆ ಪುಟ್ ಪೊಸಿಷನ್ಸ್ ನ ಯಾವುದೇ ಅದರ್ ಇಂಡಸ್ಟ್ರೀಸ್ ಅಲ್ಲಿ ಟ್ರೈ ಮಾಡಲ್ಲ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಅರ್ಥ ಆದಲ್ಲಿ, ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.